ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಏನು ಮಾಡೋದು, ಎಲ್ಲಿಗೆ ಹೋಗೋದು? ಅವಾಗ ಮನಸ್ಸು ಹೇಳ್ತದ, ದುರ್ಬಲ ಮನಸ್ಸಿತ್ತಲ್ಲ, ಭಾಳ ಅಹಂಕಾರದಿಂದ ಹೇಳಿ ಬಂದೆಲ್ಲ, ಹಸಿವಾದಡೆ ಭಿಕ್ಷಾನ್ನಗಳು ಉಂಟು ಅಂತ ಹೇಳ್ದಲ್ಲ, ಹೋಗು ಬೇಡೋಗು ಅಂತ ಹೇಳ್ತು. ಬೇಡೋಗು ಅಂದಾಗ ಆಕೆ ಹೇಳ್ತಾಳೆ, ಆಯಿತು ಬೇಡೋಣ ಅಂತೇಳಿ ಎಂದರ ಬೇಡಿದಕ್ಕೇನ ಆಕೆ ಭಿಕ್ಷೆ ತಂದು ಬಾಯಲ್ಲಿಟ್ಟರು ಉಣ್ಣಾಕ ಇರಲಾರ್ದೆ ಧ್ಯಾನ ಸ್ಥಿತಿಯಲ್ಲಿರ್ತಕ್ಕಂಥ ಅವಳು ಮನೆ ಮುಂದೆ ಹೋಗಿ ನಿಂದಿರ್ತಾಳೆ. ಅಲ್ಲಿನೂ ಕೂಡ ಕಾಮದ ಕಣ್ಣುಗಳು. ಒಂದು ಮನೆಯ ಮುಂದೆ ಹೋಗಿ ನಿಲ್ಲುತ್ತಾಳೆ. ಇನ್ನೇನು ಆಕೆ ಮನೆಯೊಡತಿ ಬಂದು ನೀಡಬೇಕು ಅಂತ ತೊಗೊಂಡು ಬರ್ತಾಳೆ. ನೀಡಬೇಕು ಅಂತ ತೊಗೊಂಡು ಬಂದಾಗ ಹಿಡಿ ಪಾತ್ರೆ ಅಂದರೆ ಪಾತ್ರೆನೇ ಇಲ್ಲ. ಆಕೆನ ವೃತ್ತಿ ಭಿಕ್ಷುಕಿ ಇರಲಿಲ್ಲ, ಏನು ತೊಗೊಂಡೇ ಬಂದಿಲ್ಲ. ಪಾತ್ರೆ ಎಲ್ಲಿಂದ ತರಬೇಕು? ಆವಾಗ ಅಕ್ಕಿನೇ ತಂದು ಒಂದು ಎಲೆ ಮೇಲೆ ಆಹಾರ ಹಾಕಿ ಹಿಂಗೆ ಅನ್ನ ಮೊಸರು ಕಲಸಿ ಆ ಎಲೆದೊಳಗೆ ಇಟ್ಟು ಹಿಂಗೆ ಹಾಕ್ತಾಳೆ. ಆಕೆ ವಿಚಾರ ಮಾಡ್ತಾ ಇದ್ದಾಳೆ ಮಹಾದೇವಿ, ಅಲ್ಲ ಈ ಭಿಕ್ಷೆಗೆ ಬರಬೇಕಾದ್ರೂ ಕೂಡ ಪಾತ್ರೆನಾದರೂ ಕನಿಷ್ಠ ಇಟ್ಕೋಬೇಕಲ್ಲ, ನನಗೆ ಅದನ್ನು ಪ್ರಜ್ಞೆ ಇಲ್ಲ, ನನ್ನ ಕಲ್ಪನೆನೇ ಬೇರೆ, ಲೋಕದ ವ್ಯವಹಾರನೇ ಬೇರೆ, ಚನ್ನಮಲ್ಲಿಕಾರ್ಜುನ ಏನೇನು ಬೇಕು ನಿನ್ನನ್ನು ಒಲಿಸಲಿಕ್ಕೆ ಅಂತ ಹಿಂಗೆ ಚಿತ್ತ ಎಲ್ಲೋ ಇಟ್ಟು ವಿಚಾರ ಮಾಡ್ತಾ ಇದ್ದಾಳೆ. ಆಕೆ ತಂದು ಹಿಡಿ ಅಂತ ತಪ್ಪಂತ ಹಾಕ್ತಾಳೆ. ಅದು ಕೂಡ ಕೆಳಗೆ ಚೆಲ್ಲೋ. ಯಾವಾಗ ಕೆಳಗೆ ಚೆಲ್ಲು ಹೋಗ್ತದೋ ಮಹಾದೇವಿ ಆಗಲಿ ಪರವಾಗಿಲ್ಲ, ಕೆಳಗೆ ಚೆಲ್ಲಿದ್ದೇ ಇರಲಿ, ಚಿಂತೆ ಇಲ್ಲ ಅಂತ ತಿಳ್ಕೊಂಡು ಬಾಗಿ ಬಳೆದುಕೊಳ್ಬೇಕಂತ ಹೋಗ್ತಾಳೆ. ಎಲ್ಲಿ ಕುಂತಿತ್ತೋ ನಾಯಿ ಓಡಿ ಬಂತು, ಪಟ ಪಟ ಲಚ ಲಚ ನೆಕ್ಕಕ್ಕೆ ಶುರು ಮಾಡ್ತು. ನೆನೆಸ್ಕೊಡ್ರಿ, ನಾವ್ಯಾರಾದ್ರೂ ಇದ್ರೆ ಕಣ್ಣೀರು ಹಾಕ್ತಾಯಿದ್ವಿ. ಆದರೆ ಮಹಾದೇವಿ ತಾಯಿ ಹೇಳ್ತಾಳೆ, ಅಯ್ಯ ನೀನು ಇಷ್ಟಕ್ಕೆ ಹೆದರ್ಕೋತಿ ಅಂತ ತಿಳ್ಕೊಂಡಿದೆಯಾ? ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಯಾರೂ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುದಕ್ಕೆ ಮುನ್ನ ಶುನಿ ಎತ್ತಿ ಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನ. ಮಾಡಿದ ಮೇಲೆ ಹೇಳ್ತಾಳೆ, ಹಿಂಗೆ ಮಾಡ್ತಾ ಇರು ಅಂತ. ಹೀಗೆ ಮಾಡ್ತಾ ಇರು. ಈ ದೇಹದ ಹಸಿವು ನಾನು ಹಿಂಗಿಸ್ಬೇಕಾದ್ರೆ, ಹಸಿವು ಯಾವಾಗಲೂ ಉದರಕ್ಕೆ ಹರಿತದ ಮನಸ್ಸು, ಇದು ನಿಲ್ಲಿಸಬೇಕಾದ್ರೆ ನೀ ಹೀಗೆ ಮಾಡ್ತಾ ಇರು. ತುತ್ತ ಅನ್ನನೂ ಕೂಡ ನನಗೆ ಸಿಗದಂತೆ ಮಾಡು ಕರುಣಿ ಚನ್ನಮಲ್ಲಿಕಾರ್ಜುನ ಅಂತೇಳಿ ಆ ಚನ್ನಮಲ್ಲಿಕಾರ್ಜುನನಿಗೆ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾಳೆ. ಹೋಗಿ ಒಂದು ಗಿಡದ ಕೆಳಗೆ ಕುಂತು ಬಿಡ್ತಾಳೆ. ಅಲ್ಲಿನೂ ಕೂಡ ಒಂದು 4-5 ಜನ ಹೆಂಗಳೆಯರು ಬರ್ತಾರೆ. ಅವರು ಗಿಡಕ್ಕೆಲ್ಲ ಆ ಗಿಡಕ್ಕೆ ಸುತ್ತಲಿಕ್ಕೆ ಬಂದಿದ್ರು. ಬಟ್ಟೆ ದಾರ ಸುತ್ತಲಿಕ್ಕೆ ನೈವೇದ್ಯ ಹಿಡ್ಕೊಂಡು ಅವರೆಲ್ಲ ಬರ್ತಾರೆ. ಅವರು ಬಂದಾಗ ಮಹಾದೇವಿ ತಾಯಿ ಅವ್ರ ಕಡೆ ನೋಡ್ತಾಳೆ. ಇವಳು ಕುಂತಿದ್ದ ನೋಡು, ಅವರು ಗಾಬರಿ ಆಗ್ತಾರೆ. ಆ ಸಮಯದಲ್ಲಿ ಅವರು ವಿಚಾರ ಮಾಡ್ತಾರೆ, ಯಾರು ಇರಬೇಕು ಈ ಹೆಣ್ಣುಮಗಳು, ನಮ್ಮ ನೈವೇದ್ಯರ ಕೊಡೋಣೇನೋ ಅಂತ ವಿಚಾರ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಮಹಾದೇವಿ ಕಣ್ಣು ಮುಚ್ಚಿ, ಯಾವುದಕ್ಕೂ ಆಸೆ ಮಾಡಲಾರ್ದಂಗೆ ಕಣ್ಣು ಮುಚ್ಚಿ ಧ್ಯಾನಸ್ಥ ಸ್ಥಿತಿಗೆ ಉಂಟಾಗ್ತಾಳೆ. ಧ್ಯಾನ ಯಾವಾಗ ಉಂಟಾಗ್ತದೋ ಅಂಥ ಸಂದರ್ಭದಲ್ಲಿ ಹಸಿವು ತೃಷೆಗಳು ಅಡಿಗೆ ಹೋಗ್ತವೆ. ಹಸಿವು ತೃಷೆ ಅಡಗಿಸಿಕೊಳ್ತಕ್ಕಂಥ ಆ ಧ್ಯಾನದಲ್ಲಿ ನಿರತಳಾದ ಮಹಾದೇವಿಗೆ ಬಾಹ್ಯ ಪ್ರಜ್ಞೆ ಇರೋದಿಲ್ಲ. ಎದ್ದು ಹೊರಡಲಿಕ್ಕೂ ಕೂಡ ತಡ ಆಗ್ತದೆ. ಎದ್ದು ಹೊರಡಬೇಕು ಅನ್ನುವ ಸಮಯದಲ್ಲಿ ಆ ಹೆಂಗಳೆಯರು ಮಾತಾಡಿಸ್ತಾರೆ. ಏನು ಮಾತಾಡಿಸ್ತಾರೆ? ಮತ್ತೆ ಪುನಃ ಬೀಜವಾಗಬೇಕು ಅಂದರೆ ಮೊದಲು ಬೀಜ ಒಡೆಯಬೇಕು, ಅಂಕುರಗೊಳ್ಳಬೇಕು, ಸಸಿ ಆಗಬೇಕು, ವೃಕ್ಷವಾಗಬೇಕು, ಕಾಯಿ ಆಗಬೇಕು, ಫಲವಾಗಬೇಕು, ನಂತರ ಬೀಜವಾಗಬೇಕು. ಅಲ್ಲಿಗೆ ಬೀಜದ ಯಾತ್ರೆ ಬೀಜವಾಯಿತೆಂದರೆ ಮುಗೀತದೆ. ಹಾಗೆಯೇ ಭಕ್ತನ ಯಾತ್ರೆ 1 ಹೊಲಕ್ಕೆ 2 ಹೊಲ ಮಾಡೋವರೆಗೆ, 1 ಮನೆ 4 ಮನೆ ಮಾಡೋವರೆಗೆ, ಮೊಮ್ಮಕ್ಕಳಾಗೋವರೆಗೆ, ಎಲ್ಲಿವರೆಗೆ ಭಕ್ತನ ಯಾತ್ರೆ ಭಗವಂತನಾಗುವವರೆಗೆ. ಭಕ್ತನ ಯಾತ್ರೆ ಅಷ್ಟು ನೆನಪಿಟ್ಕೊಳ್ಬೇಕು. ಇವೆಲ್ಲ ನಡುವೆ ಸಸಿ, ಅಂಕುರ, ಇವು ಕಾಯಿ, ಹಣ್ಣು. ಅದರ ಕೊನೆಯದು ಯಾವುದದ? ಬೀಜದ ಯಾತ್ರೆ ಬೀಜ ಆಗುವವರೆಗೆ, ಭಕ್ತನ ಯಾತ್ರೆ ಭಗವಂತನಾಗುವವರೆಗೆ. ಭಗವಂತನ ಸಾಕ್ಷಾತ್ಕಾರಕ್ಕೆ ಆಗಿ ಅಲ್ಲ, ಭಗವಂತನ ದರ್ಶನಕ್ಕಾಗಿ ಅಲ್ಲ, ಭಗವಂತನ ಅನುಗ್ರಹಕ್ಕಾಗಿ ಅಲ್ಲ, ಭಗವಂತನ ಆಶೀರ್ವಾದಕ್ಕಾಗಿ ಅಲ್ಲ. ಭಗವಂತನ ಯಾತ್ರೆ ಎಲ್ಲಿ ನಿಲ್ಲಬೇಕು? ಅನುಗ್ರಹದಲ್ಲಿ ನಿಲ್ಲೋದಲ್ಲ, ಆಶೀರ್ವಾದದಲ್ಲಿ ನಿಲ್ಲೋದಲ್ಲ, ಸುಖದಲ್ಲಿ ನಿಲ್ಲೋದಲ್ಲ, ದುಃಖದಲ್ಲಿ ನಿಲ್ಲೋದಲ್ಲ.
ಅದು ಎಲ್ಲಿವರೆಗೆ ನಿಲ್ಲಬೇಕು? ಸಾಮಾನ್ಯವಾಗಿ ನೀವು ಮುಂಜಾನೆಯಿಂದ ಸಾಯಂಕಾಲ ತನಕ ನಾವೆಲ್ಲ ದುಡಿತಾ ಇರ್ತೀವಿ. ಯಾತಕ್ಕಾಗಿ? ಹೊಟ್ಟೆಗಾಗಿ, ಊಟಕ್ಕಾಗಿ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಯಾವುದಕ್ಕಾಗಿ? ಊಟಕ್ಕಾಗಿ ದುಡಿತಾ ಇರ್ತೀವಿ. ಮುಂಜಾನಿಂದ ಸಾಯಂಕಾಲ ತನಕ ದುಡಿದೀವಿ. ಮನ್ಯಾಗ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ತರ್ತರದ ಅಡುಗೆ ಮಾಡಿಟ್ರು, ಎಲ್ಲ ನಮ್ಮ ಮುಂದೆ ಹಚ್ಚಿಟ್ಟು ಆಯ್ತು ನಿಮಗೆ ಸಾಕ್ಷಾತ್ಕಾರ ನೋಡ್ರಿ ಅಂದ್ರೆ, ದರ್ಶನ ಮಾಡ್ರಿ ಅಂದ್ರೆ ಹಂಗಂತೀವ ಊಟಕ್ಕೆ? ಊಟ ತಾನು ಊಟ ಮಾಡಿ ಅರಗಿಸಿಕೊಳ್ಳುವವರೆಗೆ ಹೆಂಗೆ ತೃಪ್ತಿ ಇರೋದಿಲ್ವೋ ಅದೇ ರೀತಿ ದೇವನ ಸಾಕ್ಷಾತ್ಕಾರ ಪರ್ಯಾಪ್ತವಲ್ಲ, ದೇವನ ದರ್ಶನನೂ ಕೂಡ ಪರ್ಯಾಪ್ತವಲ್ಲ. ಅದು ದರ್ಶನ ಆಗುವಿಕೆಯೂ ಅಲ್ಲ, ಅದು ಸಾಕ್ಷಾತ್ಕಾರ ಆಗುವಿಕೆಯೂ ಅಲ್ಲ, ಅದು ತಾನಾಗುವಿಕೆಯೇ ನಿಜವಾಗಿರ್ತಕ್ಕಂತಹ ಭಗವತ್ ಉತ್ಪಾದನೆ, ಭಗವಂತ ಆಗ್ತಕ್ಕಂಥದ್ದು ಕಡೆ ನಾವು ಹೋಗ್ತಾ ಇದ್ದೀವಿ. ಅದಕ್ಕೇನೆ ಹೇಳ್ತಾರೆ ಊಟಕ್ಕೆ ಹೆಂಗೆ ನೀವು ಯಾರ ಸಾಕ್ಷಾತ್ಕಾರ ಆಗ್ಯದಂದ್ರೆ ಉಪಯೋಗ ಇಲ್ಲ ಅಂತ ಹೇಳಿಬಿಡ್ರಿ. ಅದೇ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರ ಆಗ್ಯದಂದ್ರೂ ಉಪಯೋಗ ಇಲ್ಲ, ಭಗವಂತನ ದರ್ಶನ ಆಗ್ಯದಂದ್ರೂ ಕೂಡ ಉಪಯೋಗ ಇಲ್ಲ. ನಮ್ಗೆ ರೂಢಿ ಬಿದ್ದೋಗ್ಯದ ಪ್ರತಿದಿನ ಗುಡಿಗೆ ಹೋಗಿಡ್ದು ಕಾಯಿ ಹೊಡೆದು ದರ್ಶನ ಮಾಡ್ಕೊಂಡು ಬರೋದು. ಗುರುಗಳಿಗೆ ದರ್ಶನ ಮಾಡೋದೆ, ಮಹಾತ್ಮರಿಗೆ ದರ್ಶನ ಮಾಡೋದೆ, ಗುಡಿ ದರ್ಶನ ಮಾಡೋದೆ. ದರ್ಶನ ಮಾಡೋದ್ರಿಂದ ಏನಾಗ್ತದೆ ಗೊತ್ತಾಯ್ತಲ್ಲ? ಈಗ ಊಟದ ದರ್ಶನ ಮಾಡೋದ್ರಿಂದ ಏನಾಗ್ತದೆ? ಇನ್ನೂ ಊಟ ಮಾಡಬೇಕಂತ ಹಂಬಲ ಹೆಚ್ಚಾಗ್ತದಂತ ದರ್ಶನ ಮಾಡಬೇಕಷ್ಟೇ. ದರ್ಶನ ಯಾಕೆ ಮಾಡಬೇಕು ಅಂದರೆ ಊಟ ಮಾಡುವ ಹಂಬಲ ಹೆಚ್ಚಾಗ್ತದೆ. ನಾವು ಅವರಂತೆ ಆಗುವ ಹಂಬಲ ಹೆಚ್ಚಾಗಲಿ ಅನ್ನೋ ಸಲುವಾಗಿ ದರ್ಶನ ಅದನ್ನೇ ಹೊರತಾಗಿ ಪಟಪಟ ದರ್ಶನ ಮಂಕೆ ಮಾಡಿದ್ವಿ ಅನ್ಕೇಳಿ ಓಡೋ ದರ್ಶನ ಅಲ್ಲ. ಹಂಬಲ ಹೆಚ್ಚಾಗಬೇಕು. ಭಾಳ ತಪ್ಪು ಅರ್ಥ ನಾವು ಮಾಡ್ಕೊಳ್ತಾ ಇದ್ದೀವಿ ಯಾವಾಗ್ಲೂ. ಈ ಜೀವನದ ಯಾತ್ರೆ ಎಲ್ಲಿವರೆಗೆ ಅಂದರೆ ಅಂಗ ಲಿಂಗವಾಗುವವರೆಗೆ. ಜೀವ ಮುಂದೆ ಹೇಳಬೇಕು ನೀವು, ಜೀವ ಶಿವನಾಗುವವರೆಗೆ, ಮಾನವ ಮಹಾದೇವನಾಗುವವರೆಗೆ, ಭಕ್ತ ಭಗವಂತನಾಗುವವರೆಗೆ, ನಾವು ಅವನಾಗುವವರೆಗೆ. ನೀನೆಂಬುದೆಲ್ಲ ಹೋಗಿ ಏನಾಗಬೇಕು? ಅವನೇ ಆಗಬೇಕು, ಭಗವಂತ ಆಗಬೇಕು ಅಂತಂದರೆ ಎರಡದವೀಗ, ಒಂದು ಭಕ್ತದ, ಇನ್ನೊಂದು ಭಗವಂತ. ಇದಾಗಬೇಕಾದ್ರೆ ಒಂದು ಅಳಿದು ಹೋಗಬೇಕು, ಒಂದೇ ಆಗಬೇಕಲ್ಲ. ಯಾವುದು ಅಳಿಬೇಕು? ಭಕ್ತ ಅಳಿಯಬೇಕು, ಭಗವಂತ ಉಳಿಯಬೇಕು. ಬೇಕಾದ್ರೆ ಭಗವಂತನೇ ಅಳೆದು ಹೋಗಲ್ಲ, ಚಿಂತೆ ಇಲ್ಲ, ಯಾವುದರ ಒಂದು ಅಳಿಬೇಕು. ಒಂದೆಂಬೆನೇ ಎರಡಾಗಿದೆ, ಎರಡೆಂಬೆನೇ ಒಂದು. ಎರಡಾದುದು ಜೀವನ, ಎರಡು ಒಂದಾಗುವುದು ಮರಣ ಅನ್ನಂಗಿಲ್ಲ ನಾನು, ಐಕ್ಯ. ಏನಂತೀವಿ? ಎರಡು ಒಂದಾಗುವುದು ಐಕ್ಯ. ಒಂದು ಏನಾಗ್ಯದ? ಎರಡಾಗ್ಯದ. ಇರುವುದು ಒಂದೇ, ಭಗವಂತ ಒಂದೇ ಅದ. ಇರೋದು ಏನಾಗ್ಯದ? ಭಕ್ತನಾಗಿ ಭಗವಂತನಾಗಿ ಆಗ್ಯದ. ಅದಕ್ಕಾಗಿ ನಾವು ಹೇಳ್ತೀವಿ ಒಂದೆಂಬೆನೇ ಎರಡಾಗಿ ಬಂದಿದೆ ಈ ಲೋಕದಲ್ಲಿ. ಈಗ ಕಾರ್ಯ ಏನು ಪ್ರಾರಂಭ ಆಗಬೇಕೀಗ? ಎರಡು ಒಂದಾಗುವತ್ತ ಹೆಜ್ಜೆ ಹಾಕಬೇಕು. ಅವಿರಳ ಘನವ ಏನೆಂಬೆ ಅವಿರಳ ಘನವ. ಅವಿರಳ ಘನ ಅಂದ್ರೆ ನಿಮ್ಗೆ ಗೊತ್ತು, ಘನದ ಆಕಾರ ನೋಡಿರಲ್ಲ ನೀವು. ಘನದೊಳಗೆ ಏನೂ ಹೋಗಂಗಿಲ್ಲ, ಪೊಳ್ಳು ಇರಂಗಿಲ್ಲ ಅದರೊಳಗೆ, ಅದು ಒಂದೇ ಇರ್ತದೆ, ಅದರೊಳಗೆ ಮತ್ತೊಂದು ಇರೋದಿಲ್ಲ. ಅದಕ್ಕಾಗಿ ಅಲ್ಲಿ ಎರಡು ಇರಲಿಕ್ಕೆ ಸ್ಥಾನನೇ ಇಲ್ಲ, ಒಂದೇ ಇರಬೇಕು. ನಾನು ನೀನು ಅನ್ನೋದು ಇಲ್ಲವೇ ಇಲ್ಲ. ಏನು? ನಾನಾರ ಇರಬೇಕು, ನೀನಾರ ಇರಬೇಕು. ಅದಕ್ಕೆ ಯಾರಲ್ಲಿ ನಾ ಅದ ಅವರಲ್ಲಿ ಅವನಿಲ್ಲ, ಯಾರಲ್ಲಿ ಅವನೇ ತುಂಬೇನ ಅವರಲ್ಲಿ ನಾ ಅನ್ನೋದಿಲ್ಲ. ನಾ ಅನ್ನೋದು ಇರದೇ ಇರುವಾಗ ಏನಾಗ್ತಾನೆ? ಅವನು ಅವನೇ ಆಗಿಬಿಡ್ತಾನೆ. ಅದಕ್ಕಾಗಿ ಜೀವನದ ಗುರಿ ಒಂದೇ ಅದ. ಒಂದಾಗಿದ್ದು ಎರಡಾಗ್ಯದ, ಎರಡಾಗಿರೋದೀಗ ಒಂದಾಗಬೇಕಾಗ್ಯದ. ಅಷ್ಟು ಭಾಳ ಕ್ಲಿಷ್ಟ ಅನ್ನಿಸ್ತದೆ ರೀ. ಅಂದ್ರೆ ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗ್ಬೇಕಾಗ್ಯದ ಅಷ್ಟೇ. ಎಲ್ಲಿಂದ ಬಂದೀವಿ? ಹಾಸ್ಪಿಟಲ್ದಿಂದ ಬಂದೀವಿ. ಎಲ್ಲಿಂದ ಬಂದೀವಿ? ಎಲ್ಲಿಂದ ಬಂದೀವಿ? ಆ ಪರಾತ್ಪರ ವಸ್ತು ಪರಮ ಚೈತನ್ಯದಿಂದ ನಾವು ಬಂದೀವಿ. ಈಗ ನಮ್ಮ ಯಾತ್ರೆ ಎಲ್ಲಿಗೆ ಹೋಗಬೇಕು? ಎಲ್ಲ ದುನಿಯಾ ಎಟ್ಟಾರ ಓಡಾಡ್ರಿ, ಆಮೇಲೆ ಎಲ್ಲಿಗೆ ಬರಬೇಕು? ಮನೆಗೆ ಬರಬೇಕು, ಮನೆಗೆ ಬರಬೇಕು. ಅದಕ್ಕಾಗಿ ನಮ್ಮ ಮನೆ ಅದು ಪರಮ ಚೈತನ್ಯದ ಅರಿವೇ ನಮ್ಮ ಮನೆ. ಇದು ನಮ್ಮ ವಾಸಸ್ಥಾನವಲ್ಲ. ಮನುಷ್ಯನಿಗೆ ಯಾವಾಗಲೂ ಎರಡು ಅಡ್ರೆಸ್ ಇರ್ತಾವೆ, ನಿಮ್ಗೆ ಗೊತ್ತದು. ಯಾವುದು? ಒಂದು ಟೆಂಪರರಿ, ಒಂದು ಪರ್ಮನೆಂಟ್. ನೀವೇ ಹೇಳಿದ್ರಿ ಚೆಂದಾಗಿ. ಈಗ ಈ ಅಡ್ರೆಸ್ ಯಾವುದದ? ಯಾವುದದ? ಗುನುಗುನುಗುನು ಬೇಡ,
ಸ್ಪಷ್ಟ ಇರಲಿ. ಈ ಅಡ್ರೆಸ್ ಯಾವುದದ ನಮ್ಮದು? ಟೆಂಪರರಿ ಅಡ್ರೆಸ್ ಅದ. ಎಷ್ಟು ವರ್ಷದದ? 60, 70, 80 ವರ್ಷದದ. ಪರ್ಮನೆಂಟ್ ಅಡ್ರೆಸ್ ಪರಮಾತ್ಮನೇ ನಮ್ಮ ಅಡ್ರೆಸ್ ಅದಾನ. ಆದರೆ ನಮ್ಮ ತಲೆ ಹಿಂಗೆ ಭ್ರಮೆ ಆಗ್ಯದಂದ್ರೆ ಇದಕ್ಕೆ ಅದು ತಿಳ್ಕೊಂಡಿವಿ, ಇದು ಪರ್ಮನೆಂಟ್ ಅಡ್ರೆಸ್ ಅಂತ ತಿಳ್ಕೊಂಡಿವಿ. ಅರ್ಥ ಮಾಡ್ಕೊಂಡು ತಪ್ಪದ. ಅದಕ್ಕೇನೆ ನಾವೇನು ಅನ್ಕೋತೀವಿ, ಪರ್ಮನೆಂಟ್ ಅಂತ ಅದು ತಿಳ್ಕೊಳ್ಳಾರ್ದ ಕಾರಣ ಸ್ವಲ್ಪ ಪೂಜಾ, ಸ್ವಲ್ಪ ಧ್ಯಾನ, ಸ್ವಲ್ಪ ಭಜನೆ, ಸ್ವಲ್ಪ ವಚನ, ಸ್ವಲ್ಪ ಲಿಂಗ, ಸ್ವಲ್ಪ ಸತ್ಸಂಗ, ಹಿಂಗೆ ಸ್ವಲ್ಪ ಮಾಡಬೇಕು. ಯಾವುದಕ್ಕಾಗಿ? ಅದು ಟೆಂಪರರಿ ಅಂತ ತಿಳ್ಕೊಂಡಿವಲ್ಲ. ಟೆಂಪರರಿ ಸಲುವಾಗಿ ಯಾವಾಗಲೂ ಕಮ್ಮಿನೇ ಮಾಡ್ತೇವೆ ನಾವು ಬಾಡಿಗೆ ಮನೆಯಾಗಿದ್ದಾಗ. ಅದಕ್ಕೇನು ಭಾಳ ಚಂದ ಬಣ್ಣ ಹಚ್ತೀರಿ ನೀವು? ಹಚ್ಚಂಗಿಲ್ಲ. ಅದಕ್ಕೇನು ಟೆಂಪರರಿ ಯಾವುದೂ ಅಲಂಕಾರ ಮಾಡಂಗಿಲ್ಲ ನೀವು. ಯಾಕೆ? ಹೋಗೋದದ ಟೆಂಪರರಿ ಮನಿ ಅದ, ಬಾಡಿಗೆ ಮನಿ ಅದ. ಅದಕ್ಕಾಗಿ ನಾವು ಏನು ಅಂಥದ್ದೇನು ಮಾಡಲ್ಲ. ಅದು ಪರ್ಮನೆಂಟ್ ಕೆಲಸನೇ ಮಾಡಲ್ಲ. ಅಲ್ಲಿ ಏನಿದ್ರು ತೆಕ್ಕೊಂಡು ಇಲ್ಲ ಬರೋಂಥದ್ದು ತೆಕ್ಕೊಂಡು. ಇದ್ರೊಳಗೆ ಈಟು ಶಾಣ್ಯರಿದ್ದೀವಿ, ಇದ್ರಾಗ ಯಾಕೆ ದೊಡ್ಡರಾಗಿವೋ ಏನೋ. ತಕ್ಕೊಂಡು ಒಯ್ಯಂಥದ್ದು ಒಂದರ ಕೆಲಸ ಮಾಡ್ತೀವ ಇಲ್ಲಿ. ತಕ್ಕೊಂಡು ಒಯ್ಯಂಥದ್ದು ಏನಿದ್ರೆ ಮತ್ತೊಂದು ಮನೆಗೆ ಹೋದೆವು, ನಮ್ಮ ಮನೆ ನಾವು ಹೋದಿವಿ ಅಂದ್ರೆ ಅಲ್ಲಿ ಒಯ್ಲ ಬರಬೇಕು. ಅಂಥ ಕೆಲಸ ನಾವು ಎಂದೂ ಮಾಡೋದಿಲ್ಲ. ಅದಕ್ಕಾಗಿ ನಮಗೇನಾಗ್ಯದಂದರೆ ಸತ್ಯ ಅನ್ನುವುದು, ಪರಮಾತ್ಮ ಅನ್ನುವುದು ಉಪ್ಪಿನಕಾಯಿ ಆಗ್ಯದ. ಸಂಸಾರ ಅನ್ನುವುದು, ಮಿಥ್ಯೆ ಎನ್ನುವುದು ಹೋಳಿಗೆ ಹುಗ್ಗಿ ಆಗ್ಯದ. ಹೋಳಿಗೆ ಹುಗ್ಗಿ ಜೊತೆ ಉಪ್ಪಿನಕಾಯಾರ ಯಾಕೆ ಉಣ್ತಾರೆ ಗೊತ್ತಲ್ಲ ನಿಮ್ಗೆ? ಯಾಕೆ ಉಣ್ತಾರೆ? ಹೋಳಿಗೆ ಹುಗ್ಗಿ ಹೆಚ್ಚಿ ಹೋಗ್ಲಂತ. ಉಪ್ಪಿನಕಾಯಿ ಇಲ್ಲದಿದ್ದರೆ ನಿಮ್ಗೆ ಏನಂತಾರೆ ಅವಕ್ಕೆಲ್ಲ? ಕರೆದು ಮಾಡ್ತಿರ್ಲ ಇಟ್ಟಿಟ್ಟು. ಸಂಡ್ಗಿ ಗಿಂಡ್ಗಿ ಏನು ಇರ್ಲಿದ್ದಿದ್ರೆ ಏನಾಗ್ತದೆ, ಹುಗ್ಗಿ ಹೋಳಿಗೆ ಜಲ್ದಿ ಸಾಕು ಅನ್ನಿಸ್ತದೆ. ಅದಕ್ಕೇನು ಮಾಡಬೇಕು? ನೋಡು ಸ್ವಲ್ಪ ಉಪ್ಪಿನಕಾಯಿ, ಸಂಡ್ಗಿ, ಹಪ್ಪಳ ಏನಾರ ಇಟ್ಕೊಂಡು ಇನ್ನೂ ಮಜಾ ಮಾಡಿ ಹೆಚ್ಚು ಉಳ್ಳಕ್ಕೆ. ಹಾಗೇನೆ ನಮ್ಮ ಪೂಜೆ, ನಮ್ಮ ಪ್ರಾರ್ಥನೆ, ನಮ್ಮ ಶರಣರ ಸಂಘ, ನಮ್ಮ ಇವೆಲ್ಲ ಧಾರ್ಮಿಕ ವಿಧಿವಿಧಾನಗಳು ನಮಗೇನಾಗ್ಯಾವ ಅಂದ್ರೆ ಸಂಸಾರ ಇನ್ನೂ ಚೆಂದ ಆಗ್ಲಕ್ಕ. ಹೌದೇನಿಲ್ಲ? ಚೆಂದ ಆಗಬೇಕೆಲ್ಲ. ದೇವ್ರು ಇನ್ನೂ ನಮಗೆ ಹೆಚ್ಚೆಚ್ಚು ಕೊಡ್ಬೇಕು. ಚಂದ ಅತ್ತ ಎತ್ತ ಅಲಗಾಡ್ಲಾರ್ದಂಗೆ ಮಳೆ ಜಡ್ದು ಹೊಡಿಬೇಕು. ಅದಕ್ಕಾಗಿ ನಮಗೆಂದೂ ಕೆಡುಕಾಗಬಾರ್ದು, ನಮಗೆಂದೂ ಹಾನಿ ಆಗಬಾರ್ದು, ನಮಗೆಂದೂ ಕಡಿಮೆ ಬೀಳಬಾರ್ದು ಜಗತ್ತಿನೊಳಗೆ ಅಂತ ತಿಳ್ಕೊಂಡು ಇನ್ನೂ ಹುಗ್ಗಿ ಹೋಳಿಗೆ ಚಂದ ಹೊಡ್ಯಾಕೆ ಹೆಂಗೆ ಉಪ್ಪಿನಕಾಯಿ ಉಣ್ತೀವೋ ಹಾಗೆ ಪರಮಾತ್ಮ, ಪೂಜೆ, ಧ್ಯಾನ ಇವುಗಳೆಲ್ಲ ನಮಗೇನಾಗ್ಯಾವ ಅಂದ್ರಲ್ಲ. ಖರೆ ಇದ್ಮೇಲೆ ಯಾಕೆ ಯಾರ್ದಾರ ಇರ್ಲದು? ಹೌದೇನಿಲ್ಲ? ಅದು ನಮಗೆ ಉಪ್ಪಿನಕಾಯಿ ಆಗ್ಯಾವ. ಅದಕ್ಕೆ ಮಹಾದೇವಿ ತಾಯಿ ಅಂತವಳು ಪರಮಾತ್ಮನೇ ಹುಗ್ಗಿ ಊಟ ಅಂತ ತಿಳ್ಕೊಂಡು, ಪರಮಾತ್ಮನೇ ನಿಜವಾದ ಆಹಾರ, ಪೂರ್ಣ ಆಹಾರ ಅಂತ ತಿಳ್ಕೊಂಡು ಹೊಂಟ್ರೆ ಈ ಲೋಕದ ಕಣ್ಣಿಗೆ ಹೆಂಗೆ ಕಾಣಿಸ್ತದ? ಹುಚ್ಚಿ. ಉಪ್ಪಿನಕಾಯಿ ಆಗಬೇಕು, ಆದರೆ ಊಟನೇ ಅದು ಅಂದ್ಕೊಂಡ್ರೆ. ಅದಕ್ಕಾಗಿ ನಾವು ವಿಚಾರ ಮಾಡ್ತಿರ್ತೀವಿ ಯಾವಾಗಲೂ ನಮ್ಮ ಜೀವನ 11 ತಿಂಗಳು ಸಂಸಾರ, 1 ತಿಂಗಳು ಶ್ರಾವಣ. 1 ತಿಂಗಳು ಬಿಟ್ಟು ಇನ್ನೊಂದು 4 ದಿನ ಹೆಚ್ಚಿಗೆ ಹೋಗಲಿ, ಅವಾಗೇನಂತೀವಿ? ಎಂದದ ಯಾಕೋ ಇನ್ನೂ ಹೇಳಲೇ ಆಗ್ಯಾರ ಎಂದದು ಶುರು ಆಗಿಬಿಡ್ತದೆ ನಮಗೆ. 1 ತಿಂಗಳು ಹಿಂಗೆ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಇದೊಂದು ತಿಂಗಳು 11 ತಿಂಗಳಿಗೆ ಬಲ ಕೊಡಲಿ ಅಂತ, 11 ತಿಂಗಳಿಗೆ ಬಲ ಕೊಡಲಿ ಅಂತ ಇದೊಂದು ತಿಂಗಳು. 12 ತಿಂಗಳೆಲ್ಲ ಹಿಂಗೆ ಆದ್ರೆ ನಾವು ಮಾಡುವವರೆಲ್ಲ ಇಷ್ಟು ಜನ ಕೂಡೋದೇ ಇಲ್ಲ. ಅದಕ್ಕೇನೆ ವಿಚಾರ ಮಾಡಿರಿ, ಯಾಕೆ ಕಲ್ಯಾಣದಲ್ಲಿ ಕುಟ್ಟುವವರು, ಬೀಸುವವರು, ಕಸ ಹೊಡೆಯುವವರು, ನೀರು ಹೊರುವವರು, ಹೂ ತರುವವರು, ಬಿದಿರು ಬುಟ್ಟಿ ಮಾಡುವವರು, ಹಗ್ಗ ಹೊಸೆಯುವವರು, ವಿಶ್ವವಿದ್ಯಾಲಯದ ಕಟ್ಟೆಯನ್ನೇ ಹತ್ತದವರು, ಒಂದೊಂದು ವಿಶ್ವವಿದ್ಯಾಲಯಗಳಿಗೆ ಆಗುವಷ್ಟು ಒಬ್ಬೊಬ್ಬರೇ ವಿಷಯಗಳನ್ನು ಕೊಟ್ಟರಲ್ಲ, ಅನುಭವದ ವಿಷಯಗಳು ಯಾಕೆ ಕೊಟ್ಟರು? ಅವ್ರಿಗೆ ಊಟ ಆಗಿತ್ತೋ ಉಪ್ಪಿನಕಾಯಿ ಆಗಿತ್ತು? ಅವರಿಗೆ ಊಟವೇ ಆಗಿತ್ತು. ಪರಮಾರ್ಥ ಎನ್ನುವುದು ಊಟವೇ ಆಗಿತ್ತು. ಸತ್ಯ ಸಾಧನೆ ಎನ್ನುವುದು ಆಹಾರವಾಗಿತ್ತು. ಅವರಿಗೆ ಉಪ್ಪಿನಕಾಯಿ ಆಗಿರಲಿಲ್ಲ. ಅದಕ್ಕಾಗಿಯೇ 3 ಹೊತ್ತು ಅನುಭವಗೋಷ್ಠಿ ನಡೀತಿತ್ತು. ಜೀವನದಲ್ಲಿ ಕಾಯಕ ಮಾಡ್ತಿದ್ರು. ಆದರೂ ಎದಕ್ಕೆ ಮಾಡ್ತಿದ್ರು? ನಾನು ಆರಂಭವ ಮಾಡುವೆನಯ್ಯ
ಗುರುಪೂಜೆಗೆಂದು, ಲಿಂಗಾರ್ಚನೆಗೆಂದು, ನನ್ನ ವ್ಯವಹಾರ ವ್ಯಾಪಾರ ಏನೇ ಇರಲಿ, ಉದ್ಯೋಗ ಏನಿದ್ರೂ ಕೂಡ ಗುರುಪೂಜೆ, ಲಿಂಗಾರ್ಚನೆ, ಜಂಗಮಾನುಭವಕ್ಕಾಗಿ, ನಿಮ್ಮ ಸೊಮ್ಮನು ನಿಮಗೆ ಸಲ್ಲಿಸುವುದಕ್ಕಾಗಿ. ಈ ಲೋಕ ನೀನು ಕೊಟ್ಟಿದ್ದದ, ಈ ಜಗತ್ತು ಇನ್ನೂ ಸ್ವಲ್ಪ ಸುಂದರಗೊಳ್ಳಲಿ ಅಂತ ತಿಳ್ಕೊಂಡು ನಿನ್ನ ಜಗತ್ತನ್ನು ಸುಂದರ ಮಾಡಲಿಕ್ಕಾಗಿ ನಾನು ಈ ಲೋಕಕ್ಕಾಗಿ ದುಡಿತೀನಿ ಹೊರತು ನನ್ನ ಜೀವನ ಇದರಿಂದನೇ ಗಟ್ಟಿ ಆಗ್ತದೆ ಅನ್ನೋ ಭ್ರಮೆಯಿಂದಲ್ಲ. ಇದು ಶರಣರ ರೀತಿ ನೀತಿ, ಮಹಾತ್ಮರ ರೀತಿ ನೀತಿ, ಎಚ್ಚರಗೊಂಡವರ ರೀತಿ. ಎಚ್ಚರಗೊಂಡವರು ಪ್ರಜ್ಞಾಸಹಿತವಾಗಿದ್ದವರು ಉಪ್ಪಿನಕಾಯಿಯಾಗಿ ಸಂಸಾರವನ್ನು ಬಳಸ್ತಾರೆ, ಊಟವಾಗಿ ಪರಮಾರ್ಥವನ್ನು ಬಳಸ್ತಾರೆ. ಹಾಗೆ ಎಚ್ಚರಗೊಂಡಿರ್ತಕ್ಕಂತಹ ಕಲ್ಯಾಣದ ಶರಣರು ಹೇಗೆ ಬದುಕು ಮಾಡ್ತಾ ಇದ್ರೋ ನಾವು ಆ ರೀತಿಯಾದ ಬದುಕು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ಆಗಬೇಕು. ನಮ್ಮ ನಿದ್ದೆ ಭಾಳ ಗಾಢ ಅದು. ಎಷ್ಟು ವರ್ಷ ಕೇಳತ್ತೀವೋ, ಎಷ್ಟು ವರ್ಷ ಹೇಳತ್ತೀವೋ, ಇನ್ನು ಎಚ್ಚರ ಆಗೋದೇ ಇಲ್ಲ. ಎಷ್ಟೊಂದು ನಿದ್ದೆ, ಇಷ್ಟು ನಿಜವಾಗಿ ಸ್ವಲ್ಪ ಜಾಗೃತ ಚೇತನರಿಗೆ ಇಷ್ಟೊಂದು ಆವಾಜ್ ಹಾಕಬೇಕಾಗಿಲ್ಲ. ಎಲ್ಲಿ ಸುಳುಕಂದ್ರೆ ಹೇಳ್ತಾರೆ, ಮೈ ಮೇಲೆ ಹಾಸಿಗೆ ಸರಿದ್ರೆ ಹೇಳ್ತಾರೆ, ಹೊಚ್ಕೊಳ್ಳೋದು ಸ್ವಲ್ಪ ಈ ಕಡೆ ಆಯ್ತಂದ್ರೆ ಹೇಳ್ತಾರೆ, ಯಾರಾದರೂ ಕೆಮ್ಮಿದ್ರೆ ಹೇಳ್ತಾರೆ. ಅದಕ್ಕಾಗಿಯೇ ಕೆಲವರು ಎಲಿ ಬಿದ್ದರೆ ಎಚ್ಚರ ಆದರು, ಕೆಲವರು ಹೆಣ ಕಂಡ್ರೆ ಎಚ್ಚರ ಆದರು, ಕೆಲವರು ಕೊಡ ಹೊಡೆದ್ರೆ ಎಚ್ಚರ ಆದರು. ನಮಗಂಥವು ಏಸು ಕೊಡ ಹೊಡೆದವು, ಏಸು ಹೆಣ ಇಟ್ಟು ಬಂದೀವು, ಇನ್ನೂ ಎಚ್ಚರ ಆಗೋದು ಇಲ್ಲೇ ಇಲ್ಲ. ಲಾವೋತ್ಸೆ ಭಾಳ ದೊಡ್ಡ ಅನುಭವ ಚೈನಾದ್ದು. ಗಿಡದ ಕೆಳಗೆ ಕುಂತಿದ್ದಾನೆ, ಒಣಗಿದೆಲೆ ಬಿದ್ದು ಬಿಡ್ತು ಕೆಳಗೆ. ಒಣಗಿದೆಲೆ ಕೆಳಗೆ ಬಿದ್ದು ಕೂಡಲೇ ಹಿಂಗೆ ನೋಡ್ದ, ನಕ್ಕು ಬಿಟ್ಟ. ಒಂದು ಒಣಗಿದ ಎಲೆ ಉದುರಿದ ಕೂಡಲೇ ಪರಮಬೋಧಿ ಆಗಿಬಿಡ್ತವನಿಗೆ ಅದರಿಂದ. ಅದೇನು ಮಾತಾಡಲಿಲ್ಲ, ಮೈಕ್ ಹಚ್ಚಿರಲಿಲ್ಲ, ಪ್ರವಚನ ಇಲ್ಲ, ಹಾಡಿಲ್ಲ, ಭಜನಿಲ್ಲ, ಏನಿಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ. ಒಂದು ಎಲೆ ಬಿತ್ತು ಕೆಳಗೆ, ಎಚ್ಚರಾಗಿ ಬಿಟ್ಟ, ಪರಮಬೋಧೆ ಆಯಿತು. ಆವಾಗ ಅದರಲ್ಲಿ ಎಲೆ ಉದುರೋದರಲ್ಲಿ ತನ್ನ ಮರಣವನ್ನು ಕಂಡುಕೊಂಡ. ಎಲೆ ಹತ್ತೋದು, ಬೆಳೆಯೋದು, ಕೆಳಗೆ ಉದುರೋದು, ಜನನ ಮರಣಗಳ ದರ್ಶನ ಆಗೋಯ್ತು. ಒಣ ಎಲೆ ಸತ್ತು ಹೋಯಿತು, ಅದರ ಜೊತೆಗೆ ತನ್ನ ಜೀವನವು ಅದರ ಜೊತೆ ಸತ್ತು ಹೋಯಿತು ಅನ್ನುವ ದರ್ಶನ ಆಯಿತು ಅವನಿಗೆ. ಎದ್ದು ಬಿಟ್ಟ, ಮಹಾನುಭಾವಿಯಾಗಿಬಿಟ್ಟ. ಇಂದಲ್ಲ ನಾಳೆ ನನಗೂ ಕೂಡ ಇದೇ ತರಹ ನಾನು ಉದುರಿ ಉದುರಿ ಹೋಗ್ತೇನೆ. ಮಾತು ಮುಗೀತು. ಇನ್ನು ಏಳೋದರಲ್ಲೇ, ಕುಳಿತಿಂದ ಏಳೋದರಲ್ಲಿನೇ ಅವನು ಎಚ್ಚರಾಗಿ ಬಿಟ್ಟಿದ್ದ, ಮಹಾ ಅನುಭಾವಿಯಾಗಿ ಬಿಟ್ಟಿದ್ದ. ಲಾವೋತ್ಸೆ ನೋಡುತ್ತೇವೆ. ಸತ್ಯಕ್ಕೆ ಸಮರ್ಪಿಸಿಕೊಂಡ ಅವನಿಗೆ ಜಗತ್ತು ಉದುರಿದ ಎಲೆ ಆಗಿ ಹೋಯಿತು, ಸತ್ಯವೇ ಎಲ್ಲ ಆಯಿತು. ಬುದ್ಧ ಒಂದೇ ಹೆಣ ನೋಡಿದ, ಒಂದೇ ಹೆಣ ನೋಡೋದು. ಬಹುಶಃ ನಾವು ಹಾಗೆ ಮಾಡಬೇಕಾಗಿತ್ತು, ನಮ್ಮ ಅಪ್ಪನೂ ನಮ್ಮ ಒಂದೇ ಹೆಣ ನೋಡೋದ್ರೊಳಗೆ ಎಚ್ಚರ ಆಗ್ತದೆ. ದಿನ ದಿನ ನೋಡೋದ್ರಾಗ ಹೆಂಗೆ ಎಚ್ಚರ ಆಗಬೇಕು. ಒಂದು ಹೆಣ ನೋಡ್ದ, ಸಾರಥಿಯನ್ನು ಕರ್ಕೊಂಡು ಊರಾಗ ಹೊಂಟಿದ್ದ. ಅದು ಏನು ಅಂತ ಕೇಳಿದ, ಅದು ಹೆಣ, ಸತ್ತು ಹೋಗಿದಾನ ಮನುಷ್ಯ. ನಾವು ಹಿಂಗೆ ಆಗ್ತೀವ, ನಾವು ನೀವು ಎಲ್ಲರೂ ಹಿಂಗೆ ಆಗ್ತೀವಿ ಅಂದ. ಅವ ಅಂದ, ರಥ ತಿರುಗಿಸಂದ. ಮುಂದೆ ಹೋಗೋದಿಲ್ಲ, ಮುಂದೆ ನೋಡೋದಿಲ್ಲ ಊರು, ಇನ್ನೇನು ನೋಡೋದು ಅಂದವ. ಹೆಣನೇ ನೋಡಿದ ಮೇಲೆ ಜೀವನನೇ ಇಲ್ಲ, ಸಾವೇ ಅದಾದ್ಮೇಲೆ ಇನ್ನೇನು ನೋಡೋದು, ತಿರುಗಿಸು ರಥ ಅಂದ. ಇನ್ನೆಲ್ಲಿಗೂ ಹೋಗೋದು ಉಳಿದಿಲ್ಲ, ಜೀವನದಲ್ಲಿ ಹೋಗೋದೆಲ್ಲ ಮುಗೀತು, ಯಾತ್ರೆ ಮುಗೀತು, ತಿರುಗಿಸು ರಥ ಅಂದ. ರಥ ತಿರುಗಿಸ್ಕೊಂಡು ಮನೆಗೆ ಬಂದ, ಅರಮನೆಗೆ ಬಂದ. ಎಚ್ಚರಾಗಿ ಬಿಟ್ಟಿದ್ದ. ಆಗಲೇ ರಾತ್ರಿ ನಿದ್ರೆ ಮಾಡಲಿಲ್ಲ ಬುದ್ಧ. ಮರುದಿನವೇ ಹಾದಿ ಹಿಡಿದು ಬಿಟ್ಟಿದ್ದ. ನಮ್ಮ ದೃಷ್ಟಿ ಬೇರೆ. ನಾವು ಯಾರ ಸತ್ತ ಸುದ್ದಿ ಬಂದ ಕೂಡಲೇ ಹಿಂಗಾಗೋದಿದ್ದಿಲ್ರಿ ಅಂತ, ಭಾಳ ಅನ್ಯಾಯ ಆಯ್ತಂತ. ಮತ್ತು ಹಿಂಗೆ ಆಗೋದಿದ್ದಿಲ್ಲ, ಪಾಪ ಹಿಂಗೆ ಆಗೋದಿದ್ದಿಲ್ಲ ಅಂತ ನಾವು ದಯಾಭಾವ ತೋರಿಸ್ತಾ ಇರ್ತೀವಿ ಹೊರತಾಗಿ ಅದರಲ್ಲಿ ಸತ್ಯ ಕೊಂಡ್ಕೊಳ್ಳಿಕ್ಕೆ ನಾವು ಹೋಗೋದಿಲ್ಲ. ಇವತ್ತು ಅವ್ರದ್ದು, ನಾಳೆ ನಮ್ಮದು ಅನ್ನೋದು ಎಂದೆಂದು ನಮಗೆ ಬರೋದೇ ಇಲ್ಲ. ದೃಷ್ಟಿಸುವ ಕಣ್ಣುಗಳು ಆಳವಾಗಿದ್ದಲ್ಲಿ, ಚೈತನ್ಯ ಪ್ರಗಾಢವಾಗಿದ್ದಲ್ಲಿ ಒಬ್ಬ ಸತ್ತನೆಂದರೆ ಅವನ ಪಾಲಿಗೆ ಇಡೀ ಜಗತ್ತೇ ಸಾಯುತ್ತದೆ. ಹಾಗಿರೋದಿಲ್ಲ ನಮ್ಮ ಪಾಲು. ವಿಜ್ಞಾನನೂ ಕೂಡ ಅದೇ. ಅದು ಒಂದು ಕಡೆ ಘಟಿಸಿತೆಂದರೆ ಅದು ಎಲ್ಲ ಕಡೆಯೂ, ಎಲ್ಲ ಕಾಲದಲ್ಲಿಯೂ, ಯಾವುದೇ ಕಾಲದಲ್ಲಿ, ಯಾವುದೇ ಸ್ಥಳದಲ್ಲಿ ಒಂದು ಘಟನೆ ಘಟಿಸಿದೆ ಅಂದರೆ ಅದು ಎಲ್ಲ ಕಡೆಗೂ ಘಟಿಸಲಿಕ್ಕೆ ಸಾಧ್ಯ ಅದ. ಅದೇ ವಿಜ್ಞಾನ. ನಾವು ಇಲ್ಲಿ ನಾವು ಹಚ್ಕೊಳ್ಳೋಂಗಿಲ್ಲ. ನಾವು ಕನಸಿನಾಗೂ ಸಹಾಯ ಹಾಕುವಲ್ಲೆವು. ಒಂದು ವೇಳೆ ಕನಸು ಬಿದ್ದು ಯಾರ ಸತ್ತೆ ಅಂದ್ರೆ ನೀವೇನು ಮಾಡ್ತೀರಿ? ಪಕ್ಕದವರು ಏನು ಮಾಡ್ತೀರಿ? ಎಬ್ಬಿಸ್ಬಿಡ್ತೀರಿ, ಇನ್ನೂ ಸತ್ತಿಲ್ಲ ಹೇಳತ್ತೆ. ಹೌದಿಲ್ಲ?
ಅದಕ್ಕೆ ನಮ್ಮ ಉರ್ಲಿಂಗ ಪೆದ್ದಿಗಳು ನಮ್ಮ ಜೀವನನೇ ತೊಗೊಂಡು ಭಾಳ ಚೆಂದಾಗಿ ಹೇಳ್ತಾರೆ. ತಾನು ಸಾವ ಕನಸ ಕಂಡಡೆ ಎದ್ದು ಕುಳ್ಳಿರಿ ಎಂಬ ಲೋಕದ ನಾಣ್ಣುಡಿ ದಿಟದಿಟವಾಯಿತು.